ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಚಿರತೆ ದಾಳಿಗೆ ಮತ್ತೊಂದು ಹಸು ಬಲಿ. ಉಮೇಶ್ ಕೆ ಮುದ್ನಾಳ್ ಆಕ್ರೋಶ. ಕುಂಭಕರ್ಣ ನಿದ್ರೆಯಲ್ಲಿ ಇರುವ ಅಧಿಕಾರಿಗಳನ್ನ ಎಬ್ಬಿಸಲು ಉಮೇಶ್ ಕೆ ಮುದ್ನಾಳ್ ಸಿದ್ಧ. ಯಾದಗಿರಿ ತಾಲೂಕಿನ ಮುಂಡರಗಿ ಗ್ರಾಮದಲ್ಲಿನ ಅಶೋಕನಗರದ ಜಮೀನೊಂದರಲ್ಲಿ ಹೊಸನಪ್ಪ ಹಣಮಯ್ಯ ಅವರ ಹಸುವನ್ನ ಶನಿವಾರ ಮಧ್ಯರಾತ್ರಿ ಚಿರತೆ ದಾಳಿ ಮಾಡಿ ಎಳೆದುಕೊಂಡು ಹೋಗಿ ತಿಂದು ಹಾಕಿದ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನ ಪರಿಶೀಲಿಸಿದ್ರು. ನಂತರ ಸಂಬಂಧಿಸಿದ ಅರಣ್ಯ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಕಳೆದ ವಾರ ಮಸಗನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದ ಚಿರತೆ ದಾಳಿಯ ಕುರಿತು ನೆನಪಿಸಿದ್ರು. ಅಂದೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರೆ ಈ ಘಟನೆ ಮರುಕಳಿಸ್ತಾ ಇರಲಿಲ್ಲ. ಅರಣ್ಯ ಇಲಾಖೆ ನಿರ್ಲಕ್ಷ್ಯವೇ ಈ ಘಟನೆಗೆ ನೇರ ಕಾರಣ ಅಂತ ಉಮೇಶ್ ಮುದ್ನಾಳ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಬೀದರ್ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರುವಂತಾಗಿದೆ. ಘಟನೆಯನ್ನ ತಕ್ಷಣ ಗಂಭೀರವಾಗಿ ಪರಿಗಣಿಸಿ ಹೆಚ್ಚಿನ ಬೋನ್ಗಳನ್ನು ಅಳವಡಿಸಿ ಹಿರಿಯ ಅಧಿಕಾರಿಗಳ ತಂಡ ರಚನೆ ಮಾಡಿ ಚಿರತೆಯನ್ನ ಸೆರೆ ಹಿಡಿದು ಬೇರೆಡೆ ಸ್ಥಳಾಂತರ ಮಾಡಬೇಕು. ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಭದ್ರತೆ ಒದಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಈಗ ನೀವು ಏನ್ ಸೀರಿಯಸ್ ತಗೊಂತೀರಿ ನೋಡ್ರಿ, ನೀವು ಸಂಡೆ ಆದಂತ ಕುಂತ್ರ ಮುಗಿಯೋದಲ್ಲ. ಮತ್ತೆ ನಿಂದಗಡೆ ನೀವು ತಗೊಂಬರಂದ್ರ ನಾ ಬಾಡಿ ತಗೊಂಡ್ ನನ್ನ ಮೈಯಲ್ಲಿ ರಕ್ತ ಆದ್ರ ಪಲ್ಲ ನಾ ಒದ್ಕೊಂಡ್ ಬರ್ತೀನಿ. ಈಗ ಇಲ್ಲ ಬ್ಯಾಡ ಅಂದ್ರೆ ಅದ್ರದ್ದು ಏನ್ ಮಾಡ್ತೀರಿ, ಇದು ಸೂಕ್ತ ಪರಿಹಾರ ಮುಗಿಸ ಮಾಡ್ರಿ. ಅದನ್ನ ಎಲ್ಲಾದ್ರೂ ಹಿಡಿಬೇಕು. ಮುಂದೆ ಇದನ್ನ ಇದೇ ಲಾಸ್ಟ್. ಮತ್ತೆ ಎರಡನೇದು ಮೂರನೇ ಜೀವ ಹೋಗ್ಬಾರ್ದು. ಮೂರನೇ ಜೀವ ಆದ್ರೆ ನೀವು ಕಚೇರಿಗೆ ಯಾರನ್ನ ಬಿಡಲ್ಲ ನೋಡ್ರಿ. ನಾನು ಎಲ್ಲ ಕಡದ ಎಲ್ಲರೂ ಅದರಾಟಿಗೆ ಬಿಟ್ಟು ಹೋಗ್ಯದ. ಎಲ್ಲ ಅರ್ದು ಬಿದ್ದದ ಕಲಸ್ ಮನೆ ಹೋಗ್ಯಾನ್ರಿ. ಇಲ್ಲಿ ಯಾರು ಸತ್ತರ ಇಲ್ಲ, ಇವ್ರೇ ಒದ್ದಾಡ್ಲಕತ್ತಾರ. ಯಾರು ಈಗ ದನ ಅಂತ ತಿಳ್ಕಂದಾರ. ಈ ಸಂದರ್ಭದಲ್ಲಿ ಉಮೇಶ್ ಮುದ್ನಾಳ್ ರೈತರಿಗೆ ಎಚ್ಚರಿಕೆ ಕೊಟ್ಟು ತಮ್ಮ ಜಾನುವಾರುಗಳ ಮೇಲೆ ಕಾಳಜಿ ವಹಿಸಬೇಕು, ಒಬ್ಬೊಬ್ಬರಾಗಿ ಜಮೀನುಗಳಿಗೆ ತೆರಳದೆ ಎಚ್ಚರಿಕೆಯಿಂದ ಇರಬೇಕು ಅಂತ ಕಿವಿ ಮಾತು ಹೇಳಿದ್ದಾರೆ. ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರು ಚಿರತೆ ಭಯದಿಂದ ತೀವ್ರ ಆತಂಕ ವ್ಯಕ್ತಪಡಿಸ್ತಾ ಇದ್ದು ಅರಣ್ಯ ಇಲಾಖೆ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ ಬೇಡಿಕೆ ಮುಂದಿಟ್ಟಿದ್ದಾರೆ. ಶೀಘ್ರದಲ್ಲೇ ಚಿರತೆಗೆ ಬಲಿಯಾದ ಹಸುವಿನ ಮಾಲೀಕ ಹಸನಪ್ಪ ರೈತನಿಗೆ ಸೂಕ್ತ ಪರಿಹಾರ ಕೊಡಬೇಕು ಮತ್ತು ಆ ಚಿರತೆಯನ್ನ ಸೆರೆ ಹಿಡಿಯದೆ ಹೋದರೆ ಹೈದರಾಬಾದ್ ರಸ್ತೆ ತಡೆದು ಪ್ರತಿಭಟನೆ ಮಾಡಲು ಎಚ್ಚರಿಕೆ ಕೊಟ್ಟಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.